ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಸ್ಪಿರಿಟ್ ವಿತ್ ಶ್ರುತಿ 777. ಸೊ ವೀಕ್ಷಕರೇ, ಇವತ್ತು ನಮ್ಮ ಜೀವನದಲ್ಲಿ ಲಕ್ಷ್ಮಿಯ ಶ್ರೀ ವರಮಹಾಲಕ್ಷ್ಮಿಯ ಕೃಪೆ ಹೇಗಿದೆ ನೋಡೋಣ. ಸೊ ಮೊದಲನೇ ಕಾರ್ಡ್ ಬಂದ್ಬಿಟ್ಟು ಕ್ವೀನ್ ಆಫ್ ಸ್ವಾರ್ಡ್ಸ್. ಸೊ ಈ ಕಾರ್ಡಿನಲ್ಲಿ ರಾಣಿಯವರು ಕೈಯಲ್ಲಿ ಒಂದು ಕತ್ತಿಯನ್ನು ಹಿಡಿದಿದ್ದಾರೆ. ಅದರ ಸಂಕೇತ ಏನಪ್ಪ ಅಂದರೆ ಜ್ಞಾನ ಮತ್ತು ಸತ್ಯ, ಜ್ಞಾನ ಮತ್ತು ಸತ್ಯದ ಸಂಕೇತವಾಗಿರುತ್ತೆ. ಹಾಗೆಯೇ ಅವರ ಸಿಂಹಾಸನದ ಮೇಲೆ ಮೋಡಗಳಿವೆ. ಸೊ ಈ ಮೋಡಗಳು ಅಂದರೆ ಇದು ಏರ್ ಎಲಿಮೆಂಟ್ ಆಗಿರುತ್ತೆ. ಅಂದರೆ ಟೋಟಲಾಗಿ ಏನಂದರೆ ಆಲೋಚನೆ ಮತ್ತು ಬುದ್ಧಿಶಕ್ತಿಯನ್ನು ಸೂಚಿಸುವಂತಹ ಕಾರ್ಡ್ ಇದು. ಓಕೆನಾ? ಸೊ ಇಲ್ಲಿ ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದ ಹೇಗಿದೆ? ಸೊ ಯಾರೆಲ್ಲ ಈ ಕಾರ್ಡನ್ನು ಆಯ್ಕೆ ಮಾಡಿದ್ದೀರಾ, ಲಕ್ಷ್ಮೀ ದೇವಿಯು ನಿಮಗೆ ಜ್ಞಾನಲಕ್ಷ್ಮಿ ರೂಪದಲ್ಲಿ ಆಶೀರ್ವಾದವನ್ನು ನೀಡ್ತಾ ಇದ್ದಾಳೆ. ಓಕೆ, ಹಾಗೆ ಈ ರಾಣಿಯು ನೇರ ಮತ್ತು ಸ್ಪಷ್ಟವಾಗಿರ್ತಾರೆ. ಸೊ ದೇವಿಯು ನಿಮಗೆ ಈ ಸಮಯದಲ್ಲಿ ಭಾವನಾತ್ಮಕವಾದಂತಹ ಏನೇ ಗೊಂದಲಗಳಿದ್ರೂ ಅದರಿಂದ ಹೊರಗಡೆ ಬಂದು ಪ್ರಾಯೋಗಿಕವಾಗಿ ಯೋಚಿಸುವಂತಹ ಶಕ್ತಿಯನ್ನು ನೀಡ್ತಾ ಇದ್ದಾಳೆ. ಸೊ ಈ ಸ್ವಾರ್ಡ್ಸ್ ಏನು ಮಾಡುತ್ತೆ ಅಂದರೆ ನಿಮ್ಮಲ್ಲಿರುವಂತಹ ಅನ್ನೆಸೆಸರಿ ಥಾಟ್ಸ್ ಮತ್ತು ಯಾರೇ ನಿಮಗೆ ಚೀಟ್ ಮಾಡ್ತಿದ್ದಾರೆ ಅಂದರೆ ಅದೆಲ್ಲರದ್ದು ನಿಮ್ಮ ಹತ್ತಿರ ನೆಗೆಟಿವ್ ಎನರ್ಜಿ ಬರದೇ ಇರೋ ಹಾಗೆ ಕಟ್ ಮಾಡೋದಕ್ಕೆ ತುಂಬ ಸಹಾಯ ಮಾಡ್ತಾ ಇದ್ದಾರೆ. ಸೊ ಅಂದರೆ ನಿಮ್ಮ ಹತ್ರ ನಿಮ್ಮನ್ನು ಯಾರೇ ಅವರು ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಅಥವಾ ನಿಮ್ಮನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ತಿದ್ದಾರೆ, ನಿಮ್ಮ ಇನ್ನೋಸೆಂಟನ್ನು ಅವರು ಸರಿಯಾಗಿ ಯೂಸ್ ಮಾಡ್ಕೊಳ್ತಿದ್ದಾರೆ, ಬಟ್ ನಿಮಗೆ ಅದು ಗೊತ್ತಾಗ್ತಿಲ್ಲ. ಸೊ ಇದೆಲ್ಲದೂ ಗೊತ್ತಾಗ್ತಿರುವಂತಹ ಕಾರಣ ಇಲ್ಲಿ ಲಕ್ಷ್ಮೀ ದೇವಿ ಏನು ಮಾಡ್ತಿದ್ದಾರೆ ಅಂದರೆ ಆದ್ದರಿಂದ ಎಲ್ಲ ಹೊರಗಡೆ ಬರೋ ಹಾಗೆ ನಿಮಗೆ ಸತ್ಯ ತಿಳಿಯಬೇಕು. ನೀವು ಅವರಿಂದ ರಕ್ಷಣೆ, ಅವರಿಂದ ನಿಮಗೆ ಪ್ರೊಟೆಕ್ಷನ್ ಸಿಗೋ ಹಾಗೆ ಲಕ್ಷ್ಮಿಯವರು ಏನು ಮಾಡ್ತಿದ್ದಾರೆ ಅಂದರೆ ಈ ಕತ್ತಿಯ ಮೂಲಕ ಬರುವಂತಹ ಎಲ್ಲ ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಅಂದರೆ ಏನೇ ಒಂದು ದೃಷ್ಟಿ, ಏನೇ ಯೋಚನೆಗಳು, ಯಾರೇ ನಿಮ್ಮ ಮೇಲೆ ಏನೇ ಒಂದು ಮೋಸ ಏನೇ ಮಾಡ್ತಿದ್ದಾರೆ ಅಂದ್ರೂ ಅದನ್ನು ಅವ್ರು ಏನು ಮಾಡ್ತಿದ್ದಾರೆ ತಡೆದು ಹಾಕಿ ನಿಮಗೆ ರಕ್ಷಣೆಯನ್ನು ಕೊಡ್ತಾ ಇದ್ದಾರೆ. ಓಕೆನಾ? ಸೊ ನಾವು ಹೇಗಿರ್ತೀವಿ ಅಂದರೆ ಒಬ್ಬರು ನಮ್ಗೆ ಏನು ಮಾಡ್ತಿದ್ದಾರೆ, ನಮಗೆ ಎಷ್ಟು ಯೂಸ್ ಮಾಡ್ಕೊಳ್ತಿದ್ದಾರೆ ಅದೇನು ನೋಡ್ತಾ ಇರಲ್ಲ. ನಾವು ಅವ್ರಿಗೆ ಕೊಡ್ತಾನೆ ಹೋಗ್ತಿರ್ತೀವಿ. ಬಟ್ ಅವರು ಕೊಟ್ಟಷ್ಟು ಏನಾಗ್ತಿರುತ್ತೆ ಅಂದರೆ ನಮ್ಮನ್ನು ನಾವು ಕೊಡೋದ್ರಲ್ಲೇ ಇಡೀ ಜೀವನ ಕಳ್ಕೊಂಡಿರ್ತೀವಿ. ಬಟ್ ಇದನ್ನು ನೀವು ನಂಬಿರುವಂತಹ ದೇವರು ಆಗಿರ್ಬೋದು, ಲಕ್ಷ್ಮಿ, ಯೂನಿವರ್ಸ್ ಯಾರೇ ಆಗಿರ್ಬೋದು, ಅವ್ರಿಗೆ ಗೊತ್ತಾಗ್ತಿದೆ. ಹಾಗಾಗಿ ನಮ್ಮದೇ ಆದ ಒಂದು ಬೌಂಡ್ರೀಸನ್ನು ಹಾಕ್ಕೊಳ್ಳಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ಯಾವಾಗ ನಾವು ಸ್ಟ್ರಾಂಗ್ ಬೌಂಡ್ರಿಯನ್ನು ಹಾಕ್ಕೊಳ್ತೀವಿ ಆಗ ನಾವು ಯಾವುದೇ ಒಂದು ನಮಗೆ ಒಂದು ಏನೋ ಅಂತಾರೆ ಸಿಗ್ನಲ್ ಅಥವಾ ಒಂದು ಎನರ್ಜಿ, ನೆಗೆಟಿವ್ ಎನರ್ಜಿ ಯಾವುದೂ ಕೂಡ ನಮ್ಮ ಬೌಂಡ್ರಿಯನ್ನು ದಾಟಿ ಒಳಗಡೆ ಬರೋದಕ್ಕಾಗೋದಿಲ್ಲ. ಹಾಗಾಗಿ ಇದ್ರ ಮೂಲಕ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ನಿಮ್ಮನ್ನು ಅವರು ಪ್ರೊಟೆಕ್ಷನ್ ಮಾಡ್ತಿದ್ದಾರೆ. ಓಕೆನಾ? ನಿಮ್ಮ ಬುದ್ಧಿವಂತಿಕೆ, ನಿಮ್ಮನ್ನು ಯೂಸ್ ಮಾಡ್ಕೊಳ್ಳೋಕೆ ಯಾರೆಲ್ಲ ನೋಡ್ತಿದ್ದಾರೆ ಅವರೆಲ್ಲರಿಂದನೂ ನಿಮ್ಮನ್ನು ಅವರು ಪ್ರೊಟೆಕ್ಟ್ ಮಾಡ್ತಾರೆ. ಹಾಗೆ ಬಂದ್ಬಿಟ್ಟು ನಿಮಗೆ ಕೌಟುಂಬಿಕ ಅಂದರೆ ಫ್ಯಾಮಿಲಿಯಲ್ಲಿ ಅಥವಾ ಒಂದು ಎಕನಾಮಿಕಲಿ ಹೇಗೆ ನಿಮಗೆ ಸಪೋರ್ಟ್ ಇದ್ದಾರೆ ಅಂತ ಅಂದರೆ ಯಾವುದೇ ಒಂದು ಖರ್ಚು ವೆಚ್ಚಗಳಲ್ಲಿ ನೀವೇನು ಮಾಡಬೇಕು ಅಂದರೆ ಒಂದು ಸ್ಪಷ್ಟತೆ ಇರಬೇಕು. ಅದಕ್ಕೆ ಆದ ಒಂದು ಶಿಸ್ತು ಅಂತ ಇರುತ್ತೆ. ಸೊ ಯಾವ ಬಜೆಟನ್ನು ಎಷ್ಟು ಪ್ಲ್ಯಾನ್ ಮಾಡ್ಕೊಳ್ಬೇಕು, ಯಾವುದಕ್ಕೆ ನಮಗೆ ಎಷ್ಟು ತಗೊಳ್ಬೇಕು, ಏನು ಮಾಡಬೇಕು ಅನ್ನೋದನ್ನು. ಸೊ ಯಾವಾಗ ನಾವು ಒಂದು ಸ್ಪಷ್ಟತೆ ನಮ್ಮಲ್ಲಿ ಇರುತ್ತೆ ಆಗ ನಮ್ಮ ಹತ್ತಿರ ಯಾವಾಗಲೂ ಲಕ್ಷ್ಮಿ ನಮ್ಮ ಹತ್ರ ಇರೋದಕ್ಕೆ ಸಾಧ್ಯವಾಗುತ್ತೆ ಅಲ್ವಾ? ಸೊ ಯಾವಾಗಲೂ ನಮ್ಮ ಹತ್ರ ಲಕ್ಷ್ಮಿ ಇರೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ನಾವು ಏನೇ ಒಂದು ನಿರ್ಧಾರವನ್ನು ತಗೊಳ್ತಿದ್ದೀವಿ ಅಂದರೆ
ಕಠಿಣ ಇರಬಹುದು ಅದು ಈ ಸಮಯದಲ್ಲಿ, ಬಟ್ ಒಂದಿನ ಅದು ಸತ್ಯದ ದಾರಿಯಲ್ಲೇ ಇರುತ್ತೆ ಅಂತಹ ಲಕ್ಷ್ಮಿಯು ಹೇಳ್ತಿದ್ದಾರೆ. ಹಾಗಾಗಿ ಏನೇ ನೀವು ಒಂದು ಖರ್ಚು ವೆಚ್ಚಗಳನ್ನು ಮಾಡ್ತಾ ಇದ್ದೀರಾ ಅಂದ್ರೂ ಎಲ್ಲದಕ್ಕೂ ಒಂದು ಪ್ಲ್ಯಾನ್ ಇರಬೇಕು ಅಂತ ಹೇಳ್ತಿದ್ದಾರೆ. ಸೊ ಯಾವಾಗ ನಾವು ಪ್ಲ್ಯಾನ್ ಇರುತ್ತೆ ಆಗ ಖುಷಿಯಿಂದ ನಾವು ಮಾಡ್ಕೊಳ್ತೀವಿ. ಅದರಲ್ಲಿ ಏನೆಲ್ಲ ಆಗ್ತಿದೆ ಅಂತ ನಮ್ಮ ಆತ್ಮತೃಪ್ತಿ ಬೇರೆ ಇರುತ್ತೆ. ಸೊ ನಾವು ಒಂದು ಹಿಂಗೆ ವರ್ಕ್ ಮಾಡ್ತಿದ್ದೀವಿ, ಒಂದು ಏನೋ ಒಂದು ತಗೊಳ್ತಿದ್ದೀವಿ ವಸ್ತುವನ್ನು ಅಂದಾಗ ನಮಗೆ ಗ್ರ್ಯಾಟಿಟ್ಯೂಡ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಲಕ್ಷ್ಮಿ ಏನು ಹೇಳ್ತಿದ್ದಾರೆ ಅಂದರೆ, ಆದಷ್ಟು ನೀವು ಕೃತಜ್ಞ ಭಾವದಿಂದ ಇರಿ, ನಾನು ನಿಮ್ಗೆ ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಿದ್ದಾರೆ. ಓಕೆನಾ, ಥ್ಯಾಂಕ್ ಯು. ಹಾಗೆ ಯಾರೆಲ್ಲ 2ನೇ ಕಾರ್ಡ್ ಆರಿಸಿದ್ದೀರಾ, 2ನೇ ಕಾರ್ಡ್ ಆಯ್ಕೆ ಮಾಡಿದ್ದೀರಾ, ಸೊ ಈ ಕಾರ್ಡ್ ಬಂದುಬಿಟ್ಟು ಪೇಜ್ ಆಫ್ ವಾಂಡ್ಸ್. ಸೊ ಇದರಲ್ಲಿ ಏನು ಅಂದರೆ, ಒಬ್ಬ ಪರ್ಸನ್ ಇದ್ದಾನೆ, ಅವರ ಕೈಯಲ್ಲಿ ಮರ ಹಿಡಿದಿದ್ದಾರೆ. ಅಂದರೆ ಆ ಮರದಲ್ಲಿ ಚಿಗುರ್ತಾ ಇರುವಂತಹ ಒಂದು ಕೋಲು, ಆ ಕೋಲಿನ ನೋಡ್ತಾ ಇದ್ದಾರೆ. ಓಕೆನಾ, ಕೋಲನ್ನೇ ನೋಡ್ತಾ ಇದ್ದಾರೆ. ಸೊ ಹಾಗೆ ಅವರ ಬ್ಯಾಕ್ಗ್ರೌಂಡಲ್ಲಿ ಏನಿದೆ, ಮರುಭೂಮಿ ಮತ್ತು ಒಂದು ಫೈರ್ ಎಲಿಮೆಂಟ್ ಇರುವಂತಹ ಸೂಚಿಸುತ್ತಿದೆ. ಸೊ ಇದೆಲ್ಲ ಏನು ಅಂದರೆ, ಒಬ್ಬ ಮನುಷ್ಯನಲ್ಲಿ ಉತ್ಸಾಹ, ಒಂದು ಕ್ಯೂರಿಯಾಸಿಟಿ, ಅವರದ್ದೇ ಆದ ಒಂದು ಸ್ಕಿಲ್ಸ್, ಹಾಗೆ ಇಂಟ್ರೆಸ್ಟ್ ಎಲ್ಲದನ್ನು ಪ್ರತಿನಿಧಿಸ್ತಾ ಇರುತ್ತೆ. ಓಕೆನಾ. ಹಾಗೆ ಇಲ್ಲಿ ವರಮಹಾಲಕ್ಷ್ಮಿಯ ಸಂದೇಶವೇನಿದೆ ಅಂತ ಬಂದರೆ, ಸೊ ಯಾರೆಲ್ಲ ಈ ಕಾರ್ಡ್ ಆಯ್ಕೆ ಮಾಡಿದ್ದೀರಾ, ಲಕ್ಷ್ಮೀ ದೇವಿಯು ನಿಮಗೆ ಧಾನ್ಯಲಕ್ಷ್ಮಿ ಮತ್ತು ಸಂತಾನಲಕ್ಷ್ಮಿಯ ಶುಭ ಚಿಗುರಿನ ರೂಪದಲ್ಲಿ ಆಶೀರ್ವಾದವನ್ನು ನೀಡ್ತಾ ಇದ್ದಾಳೆ. ಅಂದರೆ ಚಿಗುರು ಅಂದರೆ ಏನು, ಇಲ್ಲಿ ಹೊಸದಾಗಿ ಸ್ಟಾರ್ಟ್ ಆಗಿದೆ. ಹೇಗೆ ಹೊಸ ಎಲೆಗಳು ಚಿಗುರ್ತಾ ಇದ್ದಾವೆ, ಮತ್ತು ಅವು ಬೆಳೀತವೆ, ಮತ್ತು ಅವೆಲ್ಲ ಒಂದು ದೊಡ್ಡದಾಗಿ ಅವುಗಳದ್ದು ಮತ್ತೆ ಒಂದು ಇದಾಗುತ್ತೆ ನೋಡು, ಹಾಗೆ ಹೊಸದಾಗಿ ಏನು ಚಿಗುರ್ತಾ ಇದ್ದಾವೆ. ನೀವು ಹೊಸದಾಗಿ ಒಂದು ಕೆಲಸ ಸ್ಟಾರ್ಟ್ ಮಾಡ್ಬೋದು, ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು, ಅಥವಾ ಹೊಸ ಕಲ್ಪನೆ, ಒಂದು ಯಶಸ್ಸು ನಿಮ್ಮಲ್ಲಿ ತೋರಿಸ್ತಾ ಇದೆ ಈ ಕಾರ್ಡ್. ಓಕೆನಾ. ಸೊ ಹಾಗೆ ಏನು ಅಂದರೆ, ಪೇಜ್ ಆಫ್ ಕಾರ್ಡ್ಸ್ ಅಂದರೆ ಏನು ಇಲ್ಲಿ ಅಂದರೆ, ಪೇಜ್ ಆಫ್ ವಾಂಡ್ಸ್ ಅಂದರೆ ಏನಂದರೆ, ಆ್ಯಕ್ಚುಲಿ ಇದು ಕಲಿಯುವಂತಹ ಒಬ್ಬ ಸ್ಟೂಡೆಂಟ್, ಕಲಿಯುವವರು ಯಾರು ಇರ್ತಾರೋ ಅವರಿಗೆಲ್ಲ ಸ್ಟೂಡೆಂಟ್ ಅಂತ ಹೇಳ್ತಾರಲ್ವ. ಹಾಗಾಗಿ ಇಲ್ಲಿ ದೇವಿ ಏನು ಹೇಳ್ತಿದ್ದಾರೆ ಅಂದರೆ, ನಿಮ್ಮಲ್ಲಿ ಹೊಸ ವಿಷಯಗಳನ್ನು ಕಲಿಯುವ ಮತ್ತು ಜೀವನದಲ್ಲಿ ಏನೇ ಒಂದು ಉತ್ಸಾಹದಿಂದ ನೀವು ಮುನ್ನುಗ್ಗುವಂತಹ ಆಸಕ್ತಿಯನ್ನು ತುಂಬ್ತಾ ಇದ್ದಾಳೆ. ಓಕೆನಾ. ಸೊ ಇಲ್ಲಿ ಪೇಜ್ ಅಂದರೆ ಏನಂದರೆ ವಿದ್ಯಾರ್ಥಿ ಅಥವಾ ಕಲಿಯುವವರು ಅಂತ ಅರ್ಥ. ಓಕೆನಾ. ಸೊ ಇಲ್ಲಿ ವರಮಹಾಲಕ್ಷ್ಮಿಯು ಏನು ಮಾಡ್ತಿದ್ದಾರೆ ಅಂದರೆ, ನಿಮ್ಮಲ್ಲಿ ಹೊಸ ವಿಷಯಗಳನ್ನು ಕಲಿಯುವುದು ಮತ್ತು ಜೀವನದಲ್ಲಿ ನೀವು ಉತ್ಸಾಹದಿಂದ ಮುನ್ನುಗ್ಗಬೇಕು, ಆ ರೀತಿಯ ಆಸಕ್ತಿಯನ್ನು ತುಂಬ್ತಾ ಇದ್ದಾರೆ. ಓಕೆನಾ. ಸೊ ಏನು ಮಾಡ್ತಿರ್ತೀವಿ, ಎಲ್ಲ ಕಲಿಬೇಕು ಅಂತ ಇರುತ್ತೆ, ಬಟ್ ಇಂಟ್ರೆಸ್ಟ್ ತೋರಿಸ್ತಾ ಇರಲ್ಲ, ಯಾಕೆ ಮಾಡಬೇಕು ಏನು ಅಂತ ಒಂದು ಸ್ವಲ್ಪ ಲೇಜಿನೆಸ್ ಇರುತ್ತೆ. ಸೊ ಹಾಗೆ ಈ ಪೂಜೆ ಈ ವಾರ ಶುಕ್ರವಾರ ಬರುವಂತಹ ದಿನ ಏನು ಹೇಳ್ತಿದ್ದಾರೆ ಅಂದರೆ, ನಿಮ್ಮೊಳಗಡೆ ಕಲಿಯುವಂತಹ ಉತ್ಸಾಹ, ಹೊಸ ವಿಷಯಗಳನ್ನು ಕಲಿಯುವಂತಹ ಉತ್ಸಾಹ ಮತ್ತು ಜೀವನದಲ್ಲಿ ನೀವು ಮುನ್ನುಗ್ಗಬೇಕು, ಕ್ಯೂರಿಯಾಸಿಟಿಯಿಂದ ಏನೆಲ್ಲ ಇದೆ ಅಂತ ಇಂಟ್ರೆಸ್ಟ್ ಬರೋ ಹಾಗೆ ನಿಮಗೆ ಲಕ್ಷ್ಮೀ ದೇವಿಯು ಎನರ್ಜಿನ ತುಂಬ್ತಾ ಇದ್ದಾರೆ. ಓಕೆನಾ. ಟೋಟಲಿ ಹೇಳ್ಬೇಕಂದ್ರೆ ಈ ಕಾರ್ಡ್ ಏನು ಹೇಳುತ್ತೆ ಅಂದರೆ, ನ್ಯೂ ಮೆಸೇಜ್ ಅಥವಾ ಒಂದು ಹೊಸ ಅವಕಾಶವನ್ನೇ ಸೂಚಿಸುವಂತಹ ಕಾರ್ಡ್ ಇದು. ಓಕೆನಾ. ಏನಾದರೂ ನಿಮಗೆ ಈ ವಾರ ಈ ಪೂಜೆಯ ಓಕೆ. ಹಾಗೆ 3ನೇ ಕಾರ್ಡ್ ಬಂದುಬಿಟ್ಟು ಕಿಂಗ್ ಆಫ್ ವಾಂಡ್ಸ್. ಸೊ ಈ ಕಾರ್ಡ್ ಏನು ಸೂಚಿಸುತ್ತೆ ಅಂತ ಬಂದರೆ, ಇಲ್ಲಿ ಸಿಂಹಾಸನದ ಮೇಲೆ ರಾಜ ಕುಳಿತಿದ್ದಾರೆ, ಅವರ ಕೈಯಲ್ಲಿ ಕೂಡ ಒಂದು ಕೋಲಿದೆ. ಸೊ ಅವರ ಉಡುಪಿನ ಮೇಲೆ ಮತ್ತು ಸಿಂಹಾಸನದಲ್ಲಿ ಏನಿದೆ ಅಂದರೆ ಬೆಂಕಿಯ ಸಂಕೇತ. ಓಕೆನಾ. ಸೊ ಇದರ ಸಂಪೂರ್ಣವಾಗಿ ಏನು ತೋರಿಸ್ತಾ ಇದೆ ಅಂದರೆ, ಪರಿಪೂರ್ಣವಾದಂತಹ ನಾಯಕತ್ವ ಮತ್ತು ದೀರ್ಘಕಾಲದ ವಿಜಯವನ್ನು ತೋರಿಸುತ್ತೆ. ಓಕೆ, ಪರಿಪೂರ್ಣವಾದಂತಹ ನಾಯಕತ್ವ. ಸೊ ಸಕ್ಸಸ್ಫುಲ್, ಏನೇ ಒಂದು ಮಾಡ್ತಿದ್ದಾರೆ ಅಂದರೆ ಸಕ್ಸಸ್ಫುಲ್ ಆಗಿರ್ತೀರ,
ದೀರ್ಘವಾಗಿ ನೀವು ಸಕ್ಸಸ್ಫುಲ್ಲನ್ನು ಅನುಭವಿಸ್ತೀರಾ ಅಂತ ತೋರಿಸ್ತಿದೆ. ಓಕೆ, ಹಾಗೆ ಈ ವರಮಹಾಲಕ್ಷ್ಮಿಯ ಸಂದೇಶ ಏನಿದೆ ಈ ಕಾರ್ಡನ್ನು ಆಯ್ಕೆ ಮಾಡಿದವರಿಗೆ ಅಂದರೆ ವಿಜಯಲಕ್ಷ್ಮಿ ಮತ್ತು ಐಶ್ವರ್ಯ ಲಕ್ಷ್ಮಿಯ ಪೂರ್ಣ ಆಶೀರ್ವಾದ ನಿಮ್ಮ ಮೇಲಿದೆ. ಓಕೆ, ಸೊ ಇಲ್ಲಿ ಏನಂದರೆ ಲೀಡರ್ಶಿಪ್ ಮತ್ತು ಮಾಸ್ಟ್ರಿ. ಸೊ ನಿಮ್ಮಲ್ಲಿರುವಂತಹ ಲೀಡರ್ಶಿಪ್ ಮತ್ತು ನಿಮ್ಮಲ್ಲಿರುವಂತಹ ಮಾಸ್ಟ್ರಿ ಅಧಿಕಾರವನ್ನು ಇಲ್ಲಿ ಅವರು ನಿಮಗೆ ದಾರೆ ಎರೆತಿದ್ದಾರೆ. ಸೊ ನೀವೊಬ್ಬರ ಜವಾಬ್ದಾರಿಯುತ ಪ್ರಭಾವಶಾಲಿ ವ್ಯಕ್ತಿಯಾಗಿ ಬೆಳೀಬೇಕು ಅನ್ನೋದು ದೇವಿಯ ಒಂದು ಆಶೀರ್ವಾದವಾಗಿರುತ್ತೆ. ಓಕೆನಾ, ದೊಡ್ಡ ಯಶಸ್ಸಿನಲ್ಲಿ ನೀವು ಬೆಳೆಯಬೇಕು, ಒಂದು ಜವಾಬ್ದಾರಿಯುತವಾಗಿ ಒಂದು ಪ್ರಭಾವಶಾಲಿಯಾಗಿರುವಂತಹ ವ್ಯಕ್ತಿಯಾಗಿರಬೇಕು ನೀವು ಅನ್ನೋದು ಅವರ ಆಸೆಯಾಗಿರುತ್ತೆ. ಹಾಗೆ ನಿಮ್ಮನ್ನವರು ಬೆಳೆಸ್ತಿದ್ದಾರೆ. ಓಕೆನಾ, ಸೊ ಇನ್ನೊಂದು ಬಂದ್ಬಿಟ್ಟು ಫೈನಾನ್ಷಿಯಲ್ ಸ್ಟೆಬಿಲಿಟಿ ನಿಮ್ಮಲ್ಲಿ ಹೇಗಿದೆ. ರಾಜನ ಒಂದು ದೃಷ್ಟಿ, ಈ ರಾಜನ ದೃಷ್ಟಿ ಹೇಗಿದೆ ಅಂದರೆ ದೀರ್ಘಕಾಲದ ಗುರಿ ಮೇಲಿದೆ ಅಲ್ವಾ. ಹಾಗೆ ಅವರ ಎಷ್ಟು ದೀರ್ಘಕಾಲ ಅಂದರೆ ಈ ಜನ್ಮದಷ್ಟೇ ಇಲ್ಲ, ಎಷ್ಟೋ ಜನ್ಮಗಳಿಗೂ ಕೂಡ ಅಂದರೆ ಈ ವರ್ಷದಷ್ಟೇ ಅಲ್ಲ, ಈ ತಲೆಮಾರು ಅಷ್ಟೇ ಅಲ್ಲ, ಎಷ್ಟೋ ತಲೆಮಾರುಗಳು ಕೂತ್ಕೊಂಡು ತಿಂದು ಉಣ್ಣುವಂತಹ ದೀರ್ಘಕಾಲದ ಬಗ್ಗೆ ಅವರು ಯೋಚನೆ ಮಾಡ್ತಿರ್ತಾರೆ. ಹಾಗಾಗಿ ನಿಮ್ಮಲ್ಲಿರುವಂತಹ ಒಂದು ವ್ಯಾಪಾರ, ಕೆಲಸ ಏನೇ ಹೂಡಿಕೆ ಮಾಡ್ತಾ ಇದ್ದೀರಿ ಅಂದರೆ ಅದು ದೊಡ್ಡ ಮಟ್ಟದ ಬೆಳವಣಿಗೆ ಮತ್ತು ಯಶಸ್ಸನ್ನು ಸಿಗಲಿದೆ ಅಂತ ಇಲ್ಲಿ ನಿಮಗೆ ಕಾರ್ಡ್ ತೋರಿಸ್ತಿದೆ. ಓಕೆನಾ, ಹಾಗೆಯೇ ಯಾವುದೇ ಒಂದು ಕಷ್ಟದ ಸನ್ನಿವೇಶ ಬಂದರೂ ನೀವು ಅದನ್ನು ಎದುರಿಸಿ ಗೆಲ್ಲುವ ಧೈರ್ಯವನ್ನು ದೇವಿ ನಿಮಗೆ ಕಾಣಿಸ್ತಾ ಇದ್ದಾರೆ. ಓಕೆನಾ, ಸೊ ನಿಮಗೆ ಏನು ಆಶೀರ್ವಾದ ಅಂದರೆ ಯಾವುದೇ ಕಷ್ಟ ಬಂದ್ರೂ ಸಹ ನಿಮಗೆ ಅದನ್ನು ಎದುರಿಸಿ ಗೆಲ್ಲುವಂತಹ ಒಂದು ಧೈರ್ಯವನ್ನು ಶ್ರೀ ಲಕ್ಷ್ಮೀ ದೇವಿಯು ನಿಮಗೆ ಕರುಣಿಸ್ತಾ ಇದ್ದಾರೆ. ಓಕೆ, ಸೊ ನಿಮಗಾಗಿ ಬಂದಂತಹ ಈ ಕಾರ್ಡಿನ ಸಂದೇಶವನ್ನು ಪ್ರೀತಿಯಿಂದ ನೀವು ಸ್ವೀಕರಿಸಿ, ಹಾಗೆ ಕಮೆಂಟ್ನಲ್ಲಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂದು ಬರೆದು ಈ ಶಕ್ತಿಯನ್ನು ಕ್ಲೈಮ್ ಮಾಡಿ. ಓಕೆ, ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್.